ಹಲೋ ಮೈ ಡಿಯರ್ ಕರ್ನಾಟಕ ಫಾರ್ಮಾ ಚಾಂಪಿಯನ್ಸ್, ವೆಲ್ಕಮ್ ಬ್ಯಾಕ್ ಟು ಕೆಪಿಸಿ ಕ್ಲಾಸಸ್. ಸೊ ಇವತ್ತೊಂದು ಫಾರ್ಮಸಿಸ್ಟ್ ಪೋಸ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ದಟ್ ಈಸ್ ಇಸಿಎಚ್ಎಸ್ ಫಾರ್ಮಸಿಸ್ಟ್. ಇಸಿಎಚ್ಎಸ್ ಅಂದ್ರೆ ಎಕ್ಸ್ ಸರ್ವಿಸ್ ಮ್ಯಾನ್ ಕಾಂಟ್ರಿಬ್ಯೂಟರಿ ಹೆಲ್ತ್ ಸ್ಕೀಮ್ ಅಂತ ಕರಿತೀವಿ. ಇಸಿಎಚ್ಎಸ್ ಇದೇನಂದ್ರೆ ಹಾಸ್ಪಿಟಲ್, ದಿಸ್ ಹಾಸ್ಪಿಟಲ್ ಸ್ಪೆಷಲಿ ಫಾರ್ ಇವಾಗ ಏನು ಎಕ್ಸ್ ಸರ್ವಿಸ್ ಮ್ಯಾನ್ ಆರ್ಮಿ ಏನಿರ್ತಾರಲ್ಲ, ಯಾರು ಆರ್ಮಿದಲ್ಲಿ ವರ್ಕ್ ಮಾಡಿ ಬಂದಿರ್ತಾರೆ, ಲೈಕ್ BSF ಆಗಿರ್ಬೋದು, ಏರ್ ಫೋರ್ಸ್ ನಲ್ಲಿ ಆಗಿರ್ಬೋದು, ನೇವಿನಲ್ಲಿ ಆಗಿರ್ಬೋದು. ಓಕೆ, ಆ ಒಂದು ಫೀಲ್ಡ್ ಅಲ್ಲಿ, ಆರ್ಮಿ ಫೀಲ್ಡ್ ಅಲ್ಲಿ ವರ್ಕ್ ಮಾಡಿ ಬಂದು ರಿಟೈರ್ಡ್ ಯಾರಾಗಿರ್ತಾರೆ, ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ಕರಿತೀವಿ. ಓಕೆ, ಸೊ ಅವ್ರ ಫ್ಯಾಮಿಲಿದವ್ರಿಗೆ ಇವಾಗ ಎಕ್ಸ್ ಸರ್ವಿಸ್ ಮ್ಯಾನ್ ಅಂಡ್ ದೇರ್ ಫ್ಯಾಮಿಲೀಸ್, ಓಕೆ, ಅವ್ರ ವೈಫ್ ಆಗಿರ್ಬೋದು, ಹಸ್ಬೆಂಡ್ ಆಗಿರ್ಬೋದು, ಚಿಲ್ಡ್ರನ್ಸ್, ಓಕೆ, ಅವ್ರ ಫಾದರ್ ಆಗಿರ್ಬೋದು, ಮದರ್ ಆಗಿರ್ಬೋದು, ಅವ್ರ ಒಂದು ಫ್ಯಾಮಿಲಿಗೆ ಒಂದು ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಫ್ರೀ ಟ್ರೀಟ್ಮೆಂಟ್ ಸರ್ವಿಸ್ ಇರುತ್ತೆ, ಫ್ರೀ ಹೆಲ್ತ್ ಸರ್ವಿಸ್ ಟ್ರೀಟ್ಮೆಂಟ್. ಓಕೆ, ಸೊ ಅದೇ ಒಂದು ಹಾಸ್ಪಿಟಲ್ ನಾವನ್ನ ಇಸಿಎಚ್ಎಸ್ ಹಾಸ್ಪಿಟಲ್ ಅಂತ ಕರಿತೀವಿ. ಓಕೆ, ಸೊ ಒಂದು ಇಸಿಎಚ್ಎಸ್ ಹಾಸ್ಪಿಟಲ್ ನಲ್ಲಿ ಸ್ಪೆಷಲಿ ಕರ್ನಾಟಕ ಲೊಕೇಶನ್, ದಟ್ ಈಸ್ ಬೆಂಗಳೂರಿನಲ್ಲಿ ಒಂದು ಇಸಿಎಚ್ಎಸ್ ಫಾರ್ಮಸಿಸ್ಟ್ ರಿಕ್ರೂಟ್ಮೆಂಟ್ ಕರೆದಿದ್ದಾರೆ. ಇದು ನೋಡಬಹುದು, ಇದು ನಿಮ್ಗೆ ಇಸಿಎಚ್ಎಸ್ ವೆಬ್ಸೈಟ್, ನಿಮ್ಗೆ ಗೂಗಲ್ ನಲ್ಲಿ ಇಸಿಎಚ್ಎಸ್ ಅಂತ ಟೈಪ್ ಮಾಡಿದ್ರೆ ಸಾಕು, ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇದರಲ್ಲಿ ಅಪ್ಲಿಕೇಶನ್ ಬಂದ್ಬಿಟ್ಟು ನೋಡ್ತಾ ಹೋಗೋಣ, ಯಾವ ರೀತಿ ಕರೆದಿದ್ದಾರೆ ಏನಿಲ್ಲ ಅಂತ. ಓಕೆ, ಸೊ ಇದು ಬಂದ್ಬಿಟ್ಟು ನಿಮ್ಗೆ ಆಫ್ಲೈನ್ ಅಪ್ಲಿಕೇಶನ್ ಇದೆ, ಅಪ್ಲೈ ಮಾಡ್ಕೊಳ್ಳಿ ಎಲ್ಲರೂ. ಸಿ, ಗೌರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ಡಿಫೆನ್ಸ್, ಇದು ಒಂದು ಇಸಿಎಚ್ಎಸ್ ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ ಬರುವಂತದ್ದು, ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡರ್ ನಲ್ಲಿ. ಓಕೆ, ಎಕ್ಸ್ ಸರ್ವಿಸ್ ಮ್ಯಾನ್ ಕಾಂಟ್ರಿಬ್ಯೂಟರಿ ಹೆಲ್ತ್ ಸ್ಕೀಮ್ ಸ್ಟೇಷನ್. ಓಕೆ, ಸೊ ಸ್ಪೆಷಲಿ ಬೆಂಗಳೂರಿನಲ್ಲಿ ಕಾಲ್ಫಾರ್ಮ್ ಆಗಿದೆ. ಎಲ್ಲಿ ನೋಡಬಹುದು, ಎಂಪ್ಲಾಯ್ಮೆಂಟ್ ನೋಟಿಸ್ ಕೊಟ್ಟಿದ್ದಾರೆ. It is specially for a period of 1 year, renewable for additional period of 1 year. Okay, so ಇದು ಜಾಬ್ ಬಂದ್ಬಿಟ್ಟು ನಿಮ್ಗೆ ಕಾಂಟ್ರಾಕ್ಟ್ ಬೇಸಿಸ್ ಇದೆ. ನಿಮ್ಗೆ ಬಂದ್ಬಿಟ್ಟು 1 year ವ್ಯಾಲಿಡಿಟಿ, ಮೀನ್ಸ್ 1 year ವರೆಗೂ ನೀವು ಈ ಒಂದು ಇಸಿಎಚ್ಎಸ್ ಅಂಡರ್ ನಲ್ಲಿ ವರ್ಕ್ ಮಾಡಬಹುದು ಆಸ್ ಎ ಫಾರ್ಮಸಿಸ್ಟ್ ಆಗಿ. ಮತ್ತೆ ಅಡಿಷನಲ್ ಆಗಿ ನಿಮ್ಗೆ 1 year ಆರ್ ಅಪ್ ಟು ನಿಮ್ಗೆ ಏಜ್ ರಿಲ್ಯಾಕ್ಸೇಷನ್ ಏನಿದೆಯಲ್ಲ, ಏಜ್ ನಿಮ್ಗೆ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ 35 ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಅಪ್ ಟು ನೀವು 35 years ಏಜ್ ವರೆಗೂ ಕೂಡ ಅಲ್ಲಿ ಆ ಒಂದು ಹಾಸ್ಪಿಟಲ್ ನಲ್ಲಿ ಆಸ್ ಎ ಫಾರ್ಮಸಿಸ್ಟ್ ಆಗಿ ಸರ್ವಿಸ್ ಮಾಡಬಹುದು. ಓಕೆ, ಇದು ಜಸ್ಟ್ ಕಾಂಟ್ರಾಕ್ಟ್ ಬೇಸ್. ಓಕೆ, ಪರ್ಮನೆಂಟ್ ಅಲ್ಲ, ನಿಮ್ಗೆ ಕಾಂಟ್ರಾಕ್ಟ್ ಬೇಸ್ಡ್. ಓಕೆ, ಏನಿದೆ ಇದರಲ್ಲಿ ನೋಡ್ತಾ ಹೋಗೋಣ. ಬೇರೆ ಬೇರೆ ಪೋಸ್ಟ್, ಪ್ಯಾರಾಮೆಡಿಕಲ್ ಮತ್ತೆ ಮೆಡಿಕಲ್ ರಿಲೇಟೆಡ್ ಪೋಸ್ಟ್ ಎಲ್ಲವನ್ನೂ ಕರೆದಿದ್ದಾರೆ. ಇದರಲ್ಲಿ ನಾವು ಸ್ಪೆಸಿಫಿಕ್ ಆಗಿ ನಮ್ದು ಫಾರ್ಮಸಿಸ್ಟ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಸೊ ಕ್ವಾಲಿಫಿಕೇಶನ್ಸ್ ಬಂದ್ಬಿಟ್ಟು ಬಿ ಫಾರ್ಮಸಿ ಆರ್ ಡಿಪ್ಲೊಮಾ ಇನ್ ಫಾರ್ಮಸಿ and registered as a pharmacist under Pharmacy Act 1948 with minimum 3 years of work experience. ಇದರಲ್ಲಿ ಡಿ ಫಾರ್ಮ್ ಅಂಡ್ ಬಿ ಫಾರ್ಮ್ ಬೋತ್ ಆರ್ ಎಲಿಜಿಬಲ್. ಅಲಾಂಗ್ ವಿತ್ ದಟ್ ಯು ಶುಡ್ ಹ್ಯಾವ್ ಮಿನಿಮಮ್ 3 years ಆಫ್ ಎಕ್ಸ್ಪೀರಿಯನ್ಸ್ ಆಸ್ ಎ ಫಾರ್ಮಸಿಸ್ಟ್. ಓಕೆ, ಸೊ ಒಂದು ಯಾವುದೇ ಒಂದು ಪ್ರೈವೇಟ್ ಹಾಸ್ಪಿಟಲ್ ಆಗಿರ್ಬೋದು, ಗೌರ್ಮೆಂಟ್ ಹಾಸ್ಪಿಟಲ್ ನಲ್ಲಿ 3 years ನಿಮಗೆ ಮಿನಿಮಮ್ ಎಕ್ಸ್ಪೀರಿಯನ್ಸ್ ಇರಬೇಕು ಆಸ್ ಎ ಫಾರ್ಮಸಿಸ್ಟ್ ಫಾರ್ ದಿಸ್ ಪೋಸ್ಟ್. ಓಕೆ, ಇದಕ್ಕೆ ಎಕ್ಸ್ಪೀರಿಯನ್ಸ್ ಕಂಪಲ್ಸರಿ ಇರಲೇಬೇಕು. ಫ್ರೆಶರ್ಸ್ ಎಲಿಜಿಬಲ್ ಆರ್ ನೋ, freshers are not eligible. Compulsory you should have 3 years of pharmacist experience. ಪೋಸ್ಟ್ ಬಂದ್ಬಿಟ್ಟು ನೋಡಬಹುದು ನೀವು, ಟೋಟಲ್ ನಂಬರ್ ಆಫ್ ಪೋಸ್ಟ್ ಬಂದ್ಬಿಟ್ಟು 3 ಇದೆ, 3 ಫಾರ್ಮಸಿಸ್ಟ್ ಬೆಂಗಳೂರಿನಲ್ಲಿ ಲೊಕೇಶನ್. ಸ್ಯಾಲರಿ ಬಂದ್ಬಿಟ್ಟು ನಿಮಗೆ 36,500 rupees. ಓಕೆ, ಸ್ಯಾಲರಿ ಎಲ್ಲ ಚೆನ್ನಾಗಿದೆ. ಓಕೆ, ಪರ್ ಮಂತ್ ಯು ವಿಲ್ ಗೆಟ್ 36,500 rupees. ಓಕೆ, this is about the pharmacist qualifications and number of post and salary. ಓಕೆ, ಸೊ ಮತ್ತೆ ಏನ್ ಕೊಟ್ಟಿದ್ದಾರೆ ಇಲ್ಲಿ ನೋಡಬಹುದು, ಟರ್ಮ್ಸ್ ಅಂಡ್ ಕಂಡೀಷನ್, ಅಪ್ಲಿಕೇಶನ್ ಫಾರ್ಮ್ ಅಂಡ್ ರೆನ್ಯುಮರೇಷನ್. ಓಕೆ, ಸೊ ನೀವು ಇಸಿಎಚ್ಎಸ್ ವೆಬ್ಸೈಟ್ ನಲ್ಲಿ ಹೋಗ್ಬಿಟ್ಟು ನಿಮ್ಗೆ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ, ಅದು ಕೂಡ ನಾನು ನಿಮ್ಗೆ ತೋರಿಸ್ತೀನಿ. ನಮ್ದು ವಾಟ್ಸ್ಆಪ್ ಒಂದು ಚಾನಲ್ ಇದೆ, ಕೆಪಿಸಿ ಕ್ಲಾಸಸ್ ಅಂತ, ಇದೊಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಆ ಒಂದು ಲಿಂಕ್ ಇಂದ ಜಾಯಿನ್ ಆಗಿ. ಓಕೆ, ಅಲ್ಲಿ ನಮ್ದು ವಾಟ್ಸ್ಆಪ್ ಆಗಿರ್ಬೋದು, ಟೆಲಿಗ್ರಾಮ್ ನಲ್ಲಿ ಪ್ರತಿಯೊಂದು ನಾನು ಅಪ್ಲಿಕೇಶನ್ ಫಾರ್ಮ್ ಆಗಿರ್ಬೋದು, ನೋಟಿಫಿಕೇಶನ್ ಆಗಿರ್ಬೋದು, ಎಕ್ಸಾಮ್ ರಿಗಾರ್ಡಿಂಗ್ ಅದರಲ್ಲಿ ಪ್ರತಿಯೊಂದನ್ನ ಅಪ್ಡೇಟ್ ಕೊಡ್ತಾ ಇರ್ತೀನಿ, ಸ್ಪೆಷಲಿ ಕರ್ನಾಟಕ ಸ್ಟೂಡೆಂಟ್ಸ್ಗೆ. ಓಕೆ, ಇದೊಂದು ಅಪ್ಲಿಕೇಶನ್ ಫಾರ್ಮ್ ಇದೆ. ಆ ಒಂದು ಅಪ್ಲಿಕೇಶನ್ ಫಾರ್ಮ್ ನ ಫಿಲ್ ಮಾಡಿಬಿಟ್ಟು ನೀವು ಇಲ್ಲಿ ಕೊಟ್ಟಿದ್ದಾರೆ ನಿಮ್ಗೆ ಡೀಟೇಲ್ಸ್. ಫಾರ್ ಅಡಿಷನಲ್ ಡೀಟೇಲ್ಸ್ ಕಾಂಟ್ಯಾಕ್ಟ್ ಇಸಿಎಚ್ಎಸ್ ಬೆಂಗಳೂರು, ಟೆಲಿಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ. ಇನ್ ಕೇಸ್ ಏನಾದ್ರು ನಿಮ್ಗೆ ಡೌಟ್ಸ್ ಇದ್ರೆ ಆ ಒಂದು ಟೆಲಿಫೋನ್ಗೆ ಕಾಂಟ್ಯಾಕ್ಟ್ ಕೂಡ ಮಾಡ್ಕೊಂಡು ಕೇಳ್ಕೊಳ್ಳಿ. ಲಾಸ್ಟ್ ಡೇಟ್ ಫಾರ್ ಸಬ್ಮಿಷನ್ ಈಸ್ 16 February 2026. ಓಕೆ, 16 February 2026 ಒಳಗಡೆ ಅಲ್ಲಿ ಒಂದು ಇಸಿಎಚ್ಎಸ್ ಹೆಡ್ ಕ್ವಾರ್ಟರ್ ಬೆಂಗಳೂರಿನಲ್ಲಿ ಏನಿದೆಯಲ್ಲ, ಅಲ್ಲಿ ಹೋಗಿ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ರೀಚ್ ಆಗಬೇಕು. ಓಕೆ, ಸೊ ಡಿಲೇ ಮಾಡಬೇಡಿ, ಇನ್ನು ನಿಮಗೆ 20 days ಟೈಮಿಂಗ್ ಇದೆ. ಇವಾಗ ಬೇಗನೆ ನೀವು ಅಪ್ಲಿಕೇಶನ್ ಫಾರ್ಮ್ ನ ಫಿಲ್ ಮಾಡಿಬಿಟ್ಟು ಆ ಒಂದು ಇದು ಪೋಸ್ಟ್ ಥ್ರೂ ಏನ್ ಮಾಡ್ಬೇಕು, ಸೆಂಡ್ ಮಾಡ್ಬೇಕಾಗುತ್ತೆ ನಿಮ್ಮ ಅಪ್ಲಿಕೇಶನ್. ಓಕೆ,
Applications as per request format along with self-attested photocopies of testimonials in support of educational qualifications and work experience will be submitted to ECHS. ಓಕೆ, ಎಲ್ಲಿ ಅಂದ್ರೆ ಇದು ಕಬ್ಬನ್ ರೋಡ್ ಬೆಂಗಳೂರು, ಇಲ್ಲಿ ಅಡ್ರೆಸ್ ಕೊಟ್ಟಿದ್ದಾರೆ ನೋಡಿ. ಈ ಅಡ್ರೆಸ್ಗೆ ನಿಮ್ದು ಆಫ್ಲೈನ್ ಅಪ್ಲಿಕೇಶನ್ ನ ಫಿಲ್ ಮಾಡಿ ಕಳಿಸ್ಬೇಕಾಗುತ್ತೆ ಈ ಒಂದು ಅಡ್ರೆಸ್ಗೆ. ಓಕೆ, ಅದು ಎಲ್ಲಿ 16 ಫೆಬ್ರವರಿ 2026 ಒಳಗಡೆ ರೀಚ್ ಆಗಿರ್ಬೇಕು. And any applications issued after 16 February 2026 will not be acceptable. Okay, ಏನಾದ್ರು ನೀವು 16 ಫೆಬ್ರವರಿ ಒಳಗಡೆ ನಿಮ್ದು ಏನಾದ್ರು ಅಪ್ಲಿಕೇಶನ್ಸ್ ರೀಚ್ ಆಗಿಲ್ಲ ಅಂದ್ರೆ ಅದನ್ನ ಅವರು ಎಕ್ಸೆಪ್ಟ್ ಮಾಡೋದಿಲ್ಲ. ಇಂಟರ್ವ್ಯೂ ಅಂಡ್ ರಿಟರ್ನ್ ಟೆಸ್ಟ್ ಅಂಡ್ ಟೈಮಿಂಗ್ ಅಂಡ್ ವೆನ್ಯೂ. ಓಕೆ, ಸೊ ನೀವು ಅಪ್ಲಿಕೇಶನ್ ಫಾರ್ಮ್ ಎಲ್ಲ ಫಿಲ್ ಮಾಡಿ ಕಳಿಸಿದಾದ್ಮೇಲೆ ನೀವು ಒಂದ್ ಏನ್ ಮಾಡ್ತಾರೆ, ಶಾರ್ಟ್ ಲಿಸ್ಟ್ ನ ರೆಡಿ ಮಾಡ್ಕೊಂಡ್ಬಿಟ್ಟು, ಸೊ ಯಾರು ಅದಕ್ಕೆ ಎಲಿಜಿಬಲ್ ಆಗಿರ್ತಾರೆ, ಯಾರ್ದು ವ್ಯಾಲಿಡ್ ಒಂದು ಎಕ್ಸ್ಪೀರಿಯನ್ಸ್ ಇದೆ, ಅವ್ರಿಗೆ ಏನ್ ಮಾಡ್ತಾರೆ, ಅವರು ಒಂದು ಲಿಸ್ಟ್ ನ ರೆಡಿ ಮಾಡ್ಬಿಟ್ಟು ಸೊ ನಿಮ್ಗೆ ಇಂಟರ್ವ್ಯೂ ಕರೀತಾರೆ ಅವರು. ಓಕೆ, ಸೊ ಇಂಟರ್ವ್ಯೂ ಕರೆದ್ಬಿಟ್ಟು ನಿಮ್ಗೆ ಇಂಟರ್ವ್ಯೂದಲ್ಲಿ ಇಂಟರ್ವ್ಯೂ ಯಾವಾಗಿದೆ ಅಂದ್ರೆ ಇಂಟರ್ವ್ಯೂ ವಿಲ್ ಬಿ ಹೆಲ್ಡ್ ಇನ್ 4th week of February 2026. ಎಲ್ಲಿ ಅಂದ್ರೆ ಅಟ್ ಸ್ಟೇಷನ್ ಸೆಲ್ ಕಬ್ಬನ್ ರೋಡ್ ಬೆಂಗಳೂರು. ಓಕೆ, ಸೊ ಬೆಂಗಳೂರಿನಲ್ಲಿ ನಿಮಗೆ ಇಂಟರ್ವ್ಯೂ ಇರುತ್ತೆ. ಓಕೆ, ಸೊ ಬೇಸ್ಡ್ ಆನ್ ಇಂಟರ್ವ್ಯೂ ಮೇಲೆ ನಿಮಗೆ ಇದರಲ್ಲಿ ಸೆಲೆಕ್ಷನ್ ಮಾಡ್ಕೋತಾರೆ. ಓಕೆ, ಸೊ ಬಿಟ್ವೀನ್ 900 to 1500 ಅವರ್ಸ್. ಇನ್ ಕೇಸ್ ರಿಟರ್ನ್ ಟೆಸ್ಟ್ ಕೂಡ ಕಂಡಕ್ಟ್ ಮಾಡಬಹುದು ಅಂಡ್ ಇಂಟರ್ವ್ಯೂ ಕೂಡ ಕಂಡಕ್ಟ್ ಮಾಡಬಹುದು. ಓಕೆ, ಅವ್ರ ಚಾಯ್ಸಿಂಗ್. ಓಕೆ, ಸೊ ಕಾಂಟ್ರಾಕ್ಟ್ ಬೇಸಿಸ್ ಆಗಿರ್ಬೋದ್ರಿಂದ ಸೊ ಮ್ಯಾಕ್ಸಿಮಮ್ ನಿಮಗೆ ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಾರೆ. ಸೊ ಸ್ವಲ್ಪ ಮೆಡಿಸಿನ್ಸ್ ರಿಲೇಟೆಡ್ ಅದ್ರ ಯೂಸಸ್ ಆಗಿರ್ಬೋದು, ಅಡ್ವರ್ಸ್ ಎಫೆಕ್ಟ್ ಆಗಿರ್ಬೋದು, ಡ್ರಗ್ ಇಂಟ್ರಾಕ್ಷನ್ಸ್ ಆಗಿರ್ಬೋದು, ಫಾರ್ಮಕಾಲಜಿ ರಿಲೇಟೆಡ್ ನ ಸ್ವಲ್ಪ ಡ್ರಗ್ಸ್ ನೋಡ್ಕೊಂಡು ಹೋಗಿ ಇಂಟರ್ವ್ಯೂಗೆ ಯಾರು ಅಟೆಂಡ್ ಆಗ್ತಿದ್ದೀರಾ. ಓಕೆ, candidates must bring all the original certificates, mark sheet, degree mark sheet, 10th mark sheet, PUC, graduation, post graduation, okay, and work experience. ಇವೆಲ್ಲ ನೀವು ಡಾಕ್ಯುಮೆಂಟ್ಸ್ ನ ತಗೊಂಡು ಹೋಗ್ಬೇಕಾಗುತ್ತೆ. ಫೋಟೋ ಕಾಪಿ ಅಂಡ್ ಒರಿಜಿನಲ್ ಕಾಪಿ ಕೂಡ ತಗೊಂಡು ಹೋಗಿ. ಬಟ್ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಅಪ್ಲಿಕೇಶನ್ ಏನ್ ಫಿಲ್ ಮಾಡಿರ್ತೀರಲ್ಲ ಅಲ್ಲಿ ನಿಮ್ದು ಪ್ರತಿಯೊಂದು ಮಾರ್ಕ್ ಶೀಟು, ನಿಮ್ದು 10th PUC ಡಿಗ್ರಿ ಮಾರ್ಕ್ ಶೀಟು, ಅದ್ರ ಜೊತೆಗೆ ವರ್ಕ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟು ಅಂಡ್ ಐಡೆಂಟಿ ಕಾರ್ಡ್ ಒಂದು ಐಡೆಂಟಿ ಕಾರ್ಡ್ ಫೋಟೋ ಕಾಪೀಸ್. ಸೊ ಪ್ರತಿಯೊಂದು ಕಾಪಿನ ಜೆರಾಕ್ಸ್ ಮಾಡಿಬಿಟ್ಟು ಸೆಲ್ಫ್ ಅಟೆಸ್ಟೆಡ್ ಮೀನ್ಸ್ ಅಲ್ಲಿ ಕೆಳಗಡೆ ಸೆಲ್ಫ್ ಅಟೆಸ್ಟೆಡ್ ಅಂತ ಬರೆದು ನಿಮ್ ಸಿಗ್ನೇಚರ್ ಹಾಕ್ಬೇಕು. ಪ್ರತಿಯೊಂದು ಡಾಕ್ಯುಮೆಂಟ್ ಮೇಲ್ಗಡೆ ಕಂಪಲ್ಸರಿ ನಿಮ್ದು ಸೆಲ್ಫ್ ಅಟೆಸ್ಟೆಡ್ ಸಿಗ್ನೇಚರ್ ಇರಲೇಬೇಕು. ಇನ್ ಕೇಸ್ ಇಲ್ಲ ಅಂದ್ರೆ ನಿಮ್ದು ಅಪ್ಲಿಕೇಶನ್ ಅವರು ಎಕ್ಸೆಪ್ಟ್ ಮಾಡೋದಿಲ್ಲ, ರಿಜೆಕ್ಟ್ ಮಾಡ್ಕೋತಾರೆ. ಓಕೆ, ಸೊ ದಿಸ್ ಈಸ್ ಅಬೌಟ್ ದ ಅಪ್ಲಿಕೇಶನ್ ಪ್ರೋಸೆಸ್ ಆಫ್ ECHS ಫಾರ್ಮಸಿಸ್ಟ್. ಎಲ್ಲರೂ ಅಪ್ಲೈ ಮಾಡ್ಕೊಳ್ಳಿ. ಯಾರಿಗೆ ಎಕ್ಸ್ಪೀರಿಯನ್ಸ್ ಇದೆ ಯಾರು ಮಿಸ್ ಮಾಡೋದಕ್ಕೆ ಹೋಗಬೇಡಿ. ನಿಮ್ಗೆ ಅಪ್ಲಿಕೇಶನ್ ಫಾರ್ಮ್ ಬಂದ್ಬಿಟ್ಟು ನಮ್ದು ವಾಟ್ಸ್ಆಪ್ ನಲ್ಲಿ ಕೂಡ ಇದೆ. ಯು ಕ್ಯಾನ್ ಸಿ ಹಿಯರ್. ಓಕೆ, ಸೊ ಇಲ್ಲಿ ಇದೆ ನೋಡಿ. ಅಪ್ಲಿಕೇಶನ್ ಫಾರ್ಮ್ ನಲ್ಲಿ ನಿಮ್ಗೆ ಕ್ಯಾಂಡಿಡೇಟ್ ನೇಮ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ಓಕೆ, ಸೊ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ನಿಮ್ದು ಫೋಟೋ ಕೂಡ ಅಟ್ಯಾಚ್ ಮಾಡ್ಕೋಬೇಕು ಇದರಲ್ಲಿ. ಓಕೆ, ಸೊ ನಿಮ್ದು ಮಾರ್ಕ್ಸ್ ಎಲ್ಲ ಯಾವ ರೀತಿ ಇದೆ, ಮತ್ತೆ ನಿಮ್ದು ವರ್ಕ್ ಎಕ್ಸ್ಪೀರಿಯನ್ಸ್ ರಿಲೇಟೆಡ್ ಇದನ್ನೆಲ್ಲ ಫಿಲ್ ಮಾಡಿಬಿಟ್ಟು ಡಿಕ್ಲರೇಷನ್ ಫಾರ್ಮ್ ಇದೆ, ಇದೊಂದು ಕಾಪಿನ ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ತಗೊಳ್ಳಿ. ಮತ್ತೆ ನಿಮ್ಗೆ ಏನೇನ್ ಕಂಡೀಷನ್ಸ್ ಏನೆಲ್ಲ ಪ್ರತಿಯೊಂದು ಇಲ್ಲಿ ಕೊಟ್ಟಿದ್ದಾರೆ ನೋಡ್ಕೊಂತ ಹೋಗಿದ್ದು. ಓಕೆ, ಸೊ ಏಜ್ ಬಂದ್ಬಿಟ್ಟು ಕಾಂಟ್ರಾಕ್ಟ್ ಎಷ್ಟು ದಿನ ಇರುತ್ತೆ, ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಆಯ್ತು. ಸೊ ಓಕೆ, ಲೀವ್ಸ್ ಎಲ್ಲ ಯಾವ ರೀತಿ ಇದೆ. ಓಕೆ, ಸೊ ಮತ್ತೆ ಇದರಲ್ಲಿ ನೋಡೋದಾದ್ರೆ ಇದರಲ್ಲಿ ಕೊಟ್ಟಿದ್ದಾರೆ ನೋಡಿ, ಒಂದ್ ನಿಮಿಷ. ಹಾ, as you can see here, details of document required. ಓಕೆ, ಸೊ ಯಾವ್ಯಾವ ಒಂದು ಡಾಕ್ಯುಮೆಂಟ್ಸ್ ನ ನೀವು ಅಪ್ಲಿಕೇಶನ್ ಫಾರ್ಮ್ ಜೊತೆಗೆ ಸೆಂಡ್ ಮಾಡ್ಬೇಕಾಗುತ್ತೆ ಅಂದ್ರೆ ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಓಕೆ, 10th ಸರ್ಟಿಫಿಕೇಟ್, 12th ಸರ್ಟಿಫಿಕೇಟ್, ಗ್ರಾಜುಯೇಷನ್ ಸರ್ಟಿಫಿಕೇಟ್, ಡಿಪ್ಲೊಮಾ ಆರ್ ಡಿಗ್ರಿ ಸರ್ಟಿಫಿಕೇಟ್, ಅಟೆಂಡ್ ಸರ್ಟಿಫಿಕೇಟ್, ಇಯರ್ ವೈಸ್ ಆರ್ ಮಾರ್ಕ್ ಶೀಟ್ ಫಾರ್ ಪಾಸಿಂಗ್. ಓಕೆ, ಇದು ಸ್ಪೆಷಲಿ ಫಾರ್ MBBS ಅವರಿಗೆ. ನೆಕ್ಸ್ಟ್ ವ್ಯಾಲಿಡ್ ಮೆಡಿಕಲ್ ಆರ್ ಡೆಂಟಲ್ ಕೌನ್ಸಿಲ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್, ನಮ್ದು ಫಾರ್ಮಸಿಸ್ಟ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ನ ಸೆಂಡ್ ಮಾಡ್ಬೇಕಾಗುತ್ತೆ. ಓಕೆ, ಸೊ ಇನ್ ಕೇಸ್ ಡ್ರೈವಿಂಗ್ ಲೈಸೆನ್ಸ್ ಇತ್ತು ಅಂದ್ರೆ ಅದು ಕಳಿಸಿ. ಅಂಡ್ ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್. ಓಕೆ, ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್. ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅಂದ್ರೆ NOC ಅಂತ ಕರಿತೀವಿ. ಇವಾಗ ಯಾರಾದ್ರೂ ಪ್ರೈವೇಟ್ ಒಂದು ಕಂಪ್ನಿಯಲ್ಲಿ ಆಗಿರ್ಬೋದು, ಒಂದು ಪ್ರೈವೇಟ್ ಹಾಸ್ಪಿಟಲ್ ನಲ್ಲಿ ಆಗಿರ್ಬೋದು, ನೀವು ವರ್ಕ್ ಮಾಡ್ತಿರ್ತೀರಾ, ಆರೋಗ್ಯ ಗೌರ್ಮೆಂಟ್ ನಲ್ಲಿ ವರ್ಕ್ ಮಾಡ್ತಿರ್ತೀರಾ, ಅಂತವ್ರು ಏನಾದ್ರು ನೀವು ಈ ಒಂದು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ NOC ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ನ ಫಿಲ್ ಮಾಡಿ ಸೆಂಡ್ ಮಾಡ್ಬೇಕಾಗುತ್ತೆ. ಓಕೆ, ಸೊ ಆಲ್ ಡಾಕ್ಯುಮೆಂಟ್ಸ್ ಟು ಬಿ ಅಟ್ಯಾಚ್ಡ್ ಡ್ಯೂಲಿ ಸೆಲ್ಫ್ ಅಟೆಸ್ಟೆಡ್. ಓಕೆ, ಕಂಪಲ್ಸರಿ ಆ ಒಂದು ಡಾಕ್ಯುಮೆಂಟ್ ಮೇಲೆ ನಿಮ್ದು ಕಂಪಲ್ಸರಿ ಸಿಗ್ನೇಚರ್ ಇರಲೇಬೇಕು. ಫೋಟೋ ಕಾಪೀಸ್ ಮೇಲೆ, ಒರಿಜಿನಲ್ ಸರ್ಟಿಫಿಕೇಟ್ ಮೇಲೆ ಸಿಗ್ನೇಚರ್ ಮಾಡೋದಕ್ಕೆ ಹೋಗಬೇಡಿ ಮತ್ತೆ. ಓಕೆ, ಸೊ ಮತ್ತೆ ನಿಮ್ಗೆ ಕ್ವಾಲಿಫಿಕೇಶನ್ ಮತ್ತೆ ಪ್ರತಿಯೊಂದು ಡೀಟೇಲ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಇದರಲ್ಲಿ ಫಾರ್ಮಸಿಸ್ಟ್ ನೋಡೋದಾದ್ರೆ ವೇಟ್, ಪ್ರತಿಯೊಬ್ರು ಅಪ್ಲೈ ಮಾಡ್ಕೊಳ್ಳಿ. ಇದು ಯಾರಿಗೆ ನಿಮ್ಗೆ ಅಪ್ಲಿಕೇಶನ್ ನಿಮ್ದು ಎಕ್ಸ್ಪೀರಿಯನ್ಸ್ ಇದೆ, ಸೊ ಎಲ್ಲರೂ ಅಪ್ಲೈ ಮಾಡ್ಕೊಳ್ಳಿ. ಸ್ಯಾಲ್ರಿ ಕೂಡ ಚೆನ್ನಾಗಿದೆ. ಫಾರ್ಮಸಿಸ್ಟ್
ಏಜ್ ಲಿಮಿಟ್ ಬಂದ್ಬಿಟ್ಟು 56 ವರೆಗೂ ಇದೆ. ಫಾರ್ ಕಾಂಟ್ರಾಕ್ಟುವಲ್ 58 ವರೆಗೂ ಕೂಡ ನೀವು ಕಂಟಿನ್ಯೂ ಮಾಡ್ಕೋಬಹುದು. ಅಂಡ್ ನೆಕ್ಸ್ಟ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಬಿ ಫಾರ್ಮಸಿ ಆರ್ ಡಿ ಫಾರ್ಮಸಿ ವಿತ್ 3 years ಆಫ್ ಎಕ್ಸ್ಪೀರಿಯನ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಮಿನಿಮಮ್ 3 years ಆಫ್ ಎಕ್ಸ್ಪೀರಿಯನ್ಸ್ ಡಿಸೈರೇಬಲ್. ನೆಕ್ಸ್ಟ್ ನಿಮ್ಗೆ ರಿಸರ್ವೇಶನ್ ಫಾರ್ ಎಕ್ಸ್ ಸರ್ವಿಸ್ ಮ್ಯಾನ್, ಏನಾದ್ರು ಆರ್ಮಿ ಅವರು ಏನಾದ್ರು ಫಾರ್ಮಸಿಸ್ಟ್ ಮಾಡ್ಕೊಂಡಿದ್ರೆ ನಿಮ್ಗೆ 70% ರಿಸರ್ವೇಶನ್ ಇರುತ್ತೆ. ಓಕೆ, ಸೊ ಆಲ್ ದಿ ಬೆಸ್ಟ್. ಅಪ್ಲೈ ಮಾಡ್ಕೊಳ್ಳಿ ಯಾರಿಗೆ ಎಕ್ಸ್ಪೀರಿಯನ್ಸ್ ಇದೆ. ಸೊ ಇನ್ನು ನಿಮ್ಗೆ ಯಾವುದೇ ಒಂದು ಗೌರ್ಮೆಂಟ್ ಜಾಬ್ ನೋಟಿಫಿಕೇಶನ್ ಬಂದ್ರು ಕೂಡ ಸೊ ಪ್ರತಿಯೊಂದನ್ನು ನಾವು ಇನ್ಫಾರ್ಮ್ ಮಾಡ್ತಾ ಇರ್ತೀವಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ ಪ್ರತಿಯೊಂದು ನಮ್ಮ ಕರ್ನಾಟಕ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಬೇಕು. ಓಕೆ, ಥ್ಯಾಂಕ್ ಯು ಸೋ ಮಚ್.